ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮ್ಯಾಥ್ ಎಲಿಮೆಂಟ್. ಈ ಒಂದು ವಿಡಿಯೋದಲ್ಲಿ 2 ಅಂಕಿಯ ಸಂಖ್ಯೆಗಳನ್ನು ವರ್ಗಗೊಳಿಸುವಂಥದ್ರಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದ್ದಾಗ ನಾವು ಯಾವ ರೀತಿ ವರ್ಗಗೊಳಿಸೋದು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಈ ರೀತಿಯಾದಂತಹ ಸಂಖ್ಯೆಗಳು. ಒಂದು ಉದಾಹರಣೆನ ತೊಗೊಂಡಿದ್ದೀನಿ. 56ರ ವರ್ಗವನ್ನು ನಾವಿಲ್ಲಿ ಕಂಡುಹಿಡಿಯೋಣ ಮಕ್ಕಳೇ. 56ರ ವರ್ಗವನ್ನು ಕಂಡುಹಿಡಿಯಬೇಕು ಅಂದರೆ ಬಿಡಿ ಸ್ಥಾನದಲ್ಲಿರುವಂಥ 6ಅನ್ನು ವರ್ಗಗೊಳಿಸಿ ಮಕ್ಕಳೇ. ಮೊದಲ ಹಂತ 6ರ ವರ್ಗ ಎಷ್ಟು? 36 ಬರುತ್ತೆ. ಆ 36ರ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ ನಿಮ್ಮ ಉತ್ತರದ ಬಿಡಿ ಸ್ಥಾನದ ಅಂಕಿಯಾಗಿರುತ್ತೆ ಮಕ್ಕಳೇ. ಈಗ ದಶಕ ಇದೆ 3, ಅದನ್ನು ಮುಂದಿನ ಹಂತಕ್ಕೆ ತೊಗೊಂಡು ಹೋಗೋಣ ಮಕ್ಕಳೇ. ಇಲ್ಲಿ 10ರ ಸ್ಥಾನದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯ 10ರ ಸ್ಥಾನದಲ್ಲಿರುವಂತಹ ಅಂಕಿಯನ್ನು ನಾವು 2ರಿಂದ ಗುಣಿಸಬೇಕು ಮಕ್ಕಳೇ. ನೆನ್ಪಿಟ್ಕೊಂಡಿರಿ, ಬಿಡಿ ಸ್ಥಾನದಲ್ಲಿ 6 ಇದ್ದಾಗ ಈ ಸಂಖ್ಯೆನ 2ರಿಂದ ಗುಣಿಸ್ಬೇಕು. 5 2 10 ಬರುತ್ತೆ. ಈ 10ಕ್ಕೆ ಈ ದಶಕನ ಕೂಡಬೇಕು ಮಕ್ಕಳೇ. 5 2 10, 10ಕ್ಕೆ ದಶಕ ಕೂಡಿದ್ರೆ 13 ಆಗುತ್ತೆ. ಆ 13ರಲ್ಲಿ ಬಿಡಿ ಸ್ಥಾನದ ಅಂಕಿ ಎಷ್ಟು? 3. ಅದನ್ನು ಉತ್ತರದ 10ರ ಸ್ಥಾನಕ್ಕೆ ಬರೀಬೇಕು. ದಶಕ 1 ಉಳ್ಕೊಳ್ಳುತ್ತೆ ಮಕ್ಕಳೇ. ನಂತರ 5ರ ನಂತರದ ಅಂಕಿ ಯಾವುದು? 4ರ ನಂತರದ ಅಂಕಿ 5, 5ರ ನಂತರದ ಅಂಕಿ 6, 6ರ ನಂತರದ ಅಂಕಿ 7. ಆ ಥರದ ಸಂಖ್ಯೆಗಳನ್ನ ತಗೊಳ್ತೀವಿ ಮಕ್ಕಳೇ. 5ರ ನಂತರದ ಅಂಕಿ ಯಾವುದು? 6. ಈ 6 ಅಲ್ಲ ಮಕ್ಕಳ, ನೆನ್ಪಿಟ್ಕೊಂಡಿರಿ. 5ರ ಮುಂದಿನ ಅಂಕಿ ಅಂದರೆ ನಂತರದ ಅಂಕಿ ಎಷ್ಟು? 6. 6 5 30 ಬರುತ್ತೆ. 30ಕ್ಕೆ ಇಲ್ಲಿ ದಶಕ ಉಳ್ಕೊಂಡಿತ್ತಲ್ಲ ಮಕ್ಕಳೇ, ಅದನ್ನು ಆ್ಯಡ್ ಮಾಡಿ. 30ಕ್ಕೆ ದಶಕ 1ಅನ್ನು ಕೂಡಿದ್ರೆ 31 ಆಗುತ್ತೆ ಮಕ್ಕಳೇ. ಇದು ಉತ್ತರ ಆಗಿರುತ್ತೆ ಮಕ್ಕಳೇ. ಇನ್ನೊಂದು ಉದಾಹರಣೆ ನೋಡೋಣ ಮಕ್ಕಳ. ಉದಾಹರಣೆಗೆ 26ಅನ್ನು ತೊಗೊಂಡು ಟ್ರೈ ಮಾಡೋಣ ಮಕ್ಕಳೇ. 26ರ ವರ್ಗ 6 ಎಷ್ಟು ಮಕ್ಕಳೇ? 36 ಬರುತ್ತೆ. 36ರಲ್ಲಿ ಬಿಡಿ ಸ್ಥಾನದ ಅಂಕಿ 6ಅನ್ನು ಹಾಗೆ ಇಟ್ಕೊಳ್ಳಿ. ಈ 3ನ ದಶಕವಾಗಿ ಇಟ್ಕೊಳ್ಳಿ. ಈಗ ಈ 2ಕ್ಕೆ 2ಅನ್ನು ಗುಣಿಸ್ಬೇಕು. 2 2 4, 4ಕ್ಕೆ 3ಅನ್ನು ಸೇರಿಸಿದ್ರೆ ಎಷ್ಟು ಮಕ್ಕಳೇ? 7 ಆಗುತ್ತೆ. ಸರಿನಾ? 4ಕ್ಕೆ 3ಅನ್ನು ಸೇರಿಸಿದಾಗ 7 ಬಂತು. ಇಲ್ಲಿ ದಶಕ ಯಾವುದೂ ಇಲ್ಲ ಮಕ್ಕಳೇ, ಹಾಗಾಗಿ 7ನ ಹಾಗೆ ಬರ್ಕೊಳ್ಳಿ. ನಂತರ 2ರ ಮುಂದಿನ ಅಂಕಿ ಯಾವುದು? 2 ಮತ್ತು 3, 3 2 6. ನೋಡಿ ಮಕ್ಕಳೇ, 26ರ ವರ್ಗ 676 ಆಗಿರುತ್ತೆ. ಸರಿನಾ ಮಕ್ಕಳ? ಇದೇ ಥರ ಮುಂದಿನ ಎಲ್ಲ ಅಂಕಿಗಳನ್ನ ನೀವು ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ವರ್ಗವನ್ನು ಕಂಡುಹಿಡಿಯಿರಿ.